ಕಲ್ಲಂಗಡಿ ಹಣ್ಣು ಐಸ್ ಪಾಪ್ಸಿಕಲ್ಸ್ ಮಾಡೋದು ತೋರಿಸ್ತೀನಿ. ಈ ಥರ ಕಲ್ಲಂಗಡಿ ಹಣ್ಣು ಸಣ್ಣಗೆ ಹಚ್ಚಿ ಮಿಕ್ಸಿ ಮಾಡ್ಕೋಬೇಕು. ಮಿಕ್ಸಿ ಮಾಡ್ಕೊಳೋವಾಗೆ ಅದಕ್ಕೆ ಏನೇನು ಹಾಕಬೇಕು ಅನ್ನೋದು ತೋರಿಸ್ತೀನಿ. ಅದಕ್ಕೆ ಸ್ವಲ್ಪ ಚಿಟಿಕೆ ಅಷ್ಟು ಉಪ್ಪು ಹಾಕ್ಕೋಬೇಕು. ಯಾಕಂದರೆ ಯಾವುದೇ ಸ್ವೀಟ್ ಪದಾರ್ಥಕ್ಕೂ ಉಪ್ಪು ಹಾಕಿದ್ರೆ ಸ್ವಲ್ಪ ರುಚಿ ಬರುತ್ತೆ. 2 ಸ್ಪೂನು ಸಕ್ಕರೆ ಈಗಲೇ ಹಾಕ್ಕೊಂಬಿಟ್ರೆ ಅದು ನುಣ್ಣಗಾಗುತ್ತೆ. ಇಲ್ಲ ನಿಮ್ಮ ಹತ್ರ ಶುಗರ್ ಪೌಡರ್ ಇದೆ ಅಂದರೆ ಅದನ್ನೇ ಹಾಕ್ಕೋಬೋದು. ಅದು ಜ್ಯೂಸ್ ಮಾಡ್ಕೊಂಡ್ಮೇಲೆ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಹಿಂಗೆ ಹಾಕಿದ್ರೆ ಮಿಕ್ಸ್ ಆಗಿಬಿಡುತ್ತೆ ಬೇಗ. ನಾನು ಇಷ್ಟು ಪುದೀನ ತೊಗೊತಾ ಇದ್ದೀನಿ. ಅದು ಸುಮ್ಮನೆ ರುಚಿಗೆ ಅಷ್ಟೇ. ಇದು ಫುಡ್ ಕಲರು, ಸುಮ್ಮನೆ ಕಲರ್ ಬರುತ್ತೆ ಅಂತ. ಆಮೇಲೆ ಒಂದು ನಿಂಬೆಹಣ್ಣು ಹೋಳು ಹಿಂಡ್ಕೊಂಡು ಮಿಕ್ಸಿ ಮಾಡ್ಕೋಬೇಕು. ಆಗಿದೆ. ನಾನು ಜ್ಯೂಸ್ ಆದಮೇಲೆ ಒಂಚೂರು ಟೇಸ್ಟ್ ನೋಡಿದೆ, ಸಕ್ಕರೆ ಕಮ್ಮಿ ಇತ್ತು. ಇನ್ನೊಂದು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಐಸ್ ಟ್ರೇಗೆ ಪೋರ್ ಮಾಡ್ತೀನಿ. ಇದನ್ನು ಈ ಐಸ್ ಟ್ರೇಗೆ ಹಾಕ್ತಾ ಬರ್ತೀನಿ. ಸ್ವಲ್ಪನೇ ಹಾಕಿದ್ರೆ ಚೆಲ್ಲಲ್ಲ. ನೋಡಿ, ಪೂರ್ತಿ ಎಲ್ಲದಕ್ಕೂ ಹಾಕಿದ್ದೀನಿ. ಹೀಗೆ ತುಂಬ ಹಾಕ್ಬಿಟ್ಟು ಇದನ್ನು ಕ್ಯಾಪ್ ಮುಚ್ಚಿಬಿಟ್ಟು ಒಂದು 8 to 10 hours ಬಿಡಬೇಕು. ಇದು ಐಸ್ ಕ್ಯಾಂಡಿ ರೆಡಿ ಆಗುತ್ತೆ. ಈ ಸಮ್ಮರ್ ಸ್ಪೆಷಲ್ ಇದು. ಯಾಕಂದರೆ ಸಮ್ಮರಲ್ಲಿ ವಾಟರ್ ಮೆಲನ್ ಜ್ಯೂಸಿ ಟೈಪ್ ಇರುತ್ತಲ್ವ, ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ. ಬರೀ ಇದೊಂದೇ ಅಲ್ಲ, ಬೇರೆ ಬೇರೆ ಫ್ರೂಟ್ಸ್ದು ಮಾಡ್ಬೋದು. ಎಲ್ಲ ಫ್ರೂಟ್ಸ್ದು ಮಾಡಿಕೊಟ್ಟಷ್ಟು ಮಕ್ಕಳು ಫ್ರೂಟ್ಸು ವೆಜಿಟೇಬಲ್ಸ್ ತಿನ್ನಲ್ಲ. ಇದೇ ಥರ ಕ್ಯಾರೆಟು ಹಾಕಿ ಮಾಡ್ಬೋದು, ಆರೆಂಜು, ಆ್ಯಪಲ್ಲು. ನಾನು ನೆಕ್ಸ್ಟ್ ಎಪಿಸೋಡ್ಸಲ್ಲಿ ಅದನ್ನು ತೋರಿಸ್ತೀನಿ. ನೀವು ಹಾಗೆ ಟ್ರೈ ಮಾಡಿ, ಕಮೆಂಟ್ ಮಾಡಿ. Please do like, share and subscribe our channel, that is Jaya Skills. Thank you.